ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್ ಶೆಟ್ಟಿ. ಸ್ನೇಹಿತರೆ, ಕರ್ನಾಟಕ ರಾಜ್ಯ ಸರ್ಕಾರದ ಆಹಾರ ಇಲಾಖೆ ಕಡೆಯಿಂದ ಒಂದು ಮಾಹಿತಿ ಬಂದಿದೆ. ಅದೇನಂತ ಹೇಳಿದ್ರೆ, ನೀವು ಈ ಕೆಲಸ ಮಾಡದಿದ್ದರೆ ನಿಮಗೆ BPL ಕಾರ್ಡು ಹಾಗೆಯೇ ಅಂತ್ಯೋದಯ ಕಾರ್ಡ್ ಎರಡೂ ಕೂಡ ಕ್ಯಾನ್ಸಲ್ ಆಗುತ್ತೆ. ಜೂನ್ 30ರೊಳಗಾಗಿ ನೀವು ಈ ಕೆಲಸ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಉಚಿತ ಅಕ್ಕಿ ಹಾಗೆ ಉಚಿತ ಅಕ್ಕಿಯ ಹಣ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಈ ಮೂರು ಕೂಡ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಹಿತಿ ಬರ್ತಾ ಇರೋದು. ಸೊ ಇದೇನು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಈ ವಿಡಿಯೋದಿಂದ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಈಗಾಗಲೇ ನಾನು ಹೇಳ್ದಂಗೆ ಕರ್ನಾಟಕ ರಾಜ್ಯ ಸರ್ಕಾರದ ಆಹಾರ ಇಲಾಖೆ ಕಡೆಯಿಂದ ಒಂದು ಮಾಹಿತಿ ಬಂದಿರೋದು. ಅದೇನಂತ ಹೇಳಿದ್ರೆ, BPL ಕಾರ್ಡು ಹಾಗೆಯೇ APL ಕಾರ್ಡ್ ಈ ಎರಡೂ ಕಾರ್ಡ್ ಇರುವಂಥ ಕುಟುಂಬಗಳು ಇನ್ನು ಮುಂದೆ ನೀವು ಈ ಕೆಲಸ ಮಾಡದಿದ್ದರೆ ನಿಮ್ಮ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಈ ಕೆಲಸ ಅಂತ ಹೇಳಿದ್ರೆ ಯಾವ ಕೆಲಸ ಅಂತ ಕೇಳೋದಾದರೆ ಸ್ನೇಹಿತರೆ, KYC ಮಾಡಿಸದೇ ಇರೋರು, ಈಗಾಗಲೇ ಹಲವಾರು ಜನರು KYC ಮಾಡಿಸದೇ ಇರೋರು ಕೂಡ ಪೆಂಡಿಂಗ್ ಇದ್ದಾರೆ. KYC ಮಾಡಿಸಿಲ್ಲ ಅಂತ ಹೇಳಿದ್ರೆ ನಿಮಗೆ ಉಚಿತ ಅಕ್ಕಿ ಹಣ ಜೊತೆಗೆ ಉಚಿತ ಅಕ್ಕಿ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣ ನಿಮಗೇನು ಸಿಗ್ತಾ ಇದೆಯೋ ಅದೆಲ್ಲದೂ ಕೂಡ ರದ್ದಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ ಈ ತಿಂಗಳು ಅಂದರೆ ಜೂನ್ 30ರೊಳಗಾಗಿ ನೀವು KYC ಮಾಡಿಸಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಈ ಮೂರೂ ಕೂಡ ನಿಮಗೆ ಯೋಜನೆನ ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರ ಈಗಾಗಲೇ ಹೇಳ್ತಾ ಇದೆ ಸ್ನೇಹಿತರೆ. ಸೊ KYC ಮಾಡೋದು ಹೇಗೆ, ಎಲ್ಲಿ ಹೋಗಿ KYC ಮಾಡಿಸೋದು ಅಂತ ಹೇಳಿದ್ರೆ, ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿ ಸ್ನೇಹಿತರೆ. ನೀವು ಈಗಾಗಲೇ ಉಚಿತ ಅಕ್ಕಿನ ಎಲ್ಲಿ ಪಡ್ಕೊಳ್ತಾ ಇರ್ತೀರೋ, ತಿಂಗಳ ಹೋಗಿ ಎಲ್ಲಿ ಪಡ್ಕೊಳ್ತಾ ಇದ್ದೀರೋ ಅಲ್ಲೇ ಹೋಗಿ ನೀವು KYC ಮಾಡಿಸ್ಬೇಕಾಗತ್ತೆ. ಸೊ KYC ಮಾಡಿಸೋದಕ್ಕೆ ಏನೇನು ದಾಖಲಾತಿಗಳು ಬೇಕಂತ ಹೇಳೋದಾದರೆ, ನಿಮ್ಮ ರೇಷನ್ ಕಾರ್ಡು ಜೊತೆಗೆ ಮನೆಯ ಕುಟುಂಬದ ಸದಸ್ಯರು ಯಾರ್ಯಾರಿದ್ದೀರೋ ಅವರೆಲ್ಲರದ್ದು ಕೂಡ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಹಾಗೆಯೇ ಕುಟುಂಬದ ಸದಸ್ಯರು ಎಲ್ಲರೂ ಹೋಗಿ ಅಲ್ಲಿ ತಮ್ಮನ್ನ ಕೊಡಬೇಕಾಗುತ್ತೆ. ಫಿಂಗರ್ ಪ್ರಿಂಟ್ಸ್ ಕೊಟ್ಟು ನಿಮ್ಮ ರೇಷನ್ ಕಾರ್ಡಿಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸ್ಕೊಳ್ಳೋದಷ್ಟೇ ಸ್ನೇಹಿತರೆ. ಸೊ ಈ ಕೆಲಸ ಮಾಡೋದ್ರಿಂದ ನಿಮಗೆ ಉಚಿತ ಅಕ್ಕಿ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ, ಅನ್ನಭಾಗ್ಯ ಯೋಜನೆ ಹಣ ಇದೆಲ್ಲದೂ ಕೂಡ ಕಂಟಿನ್ಯೂ ಆಗಿ ಇನ್ನು ಮುಂದೆ ಬರ್ತಾ ಹೋಗುತ್ತೆ ಸ್ನೇಹಿತರೆ. ನೀವು ಈ ತಿಂಗಳ ಕೊನೆ ಒಳಗಡೆ ಮಾಡಿಸಿಲ್ಲ ಅಂತ ಹೇಳಿದ್ರೆ ಇದೆಲ್ಲದೂ ಕೂಡ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರದ ಕಡೆಯಿಂದ ಮಾಹಿತಿ ಬರ್ತಾ ಇರೋದು. ಸೊ ಈಗಲೇ ಹೋಗಿ ಈ ಕೆಲಸನ ಆದಷ್ಟು ಬೇಗ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.